ತುಂಬಾ ಖುಷಿ ಆಗ್ತಿದೆ. ಯಾಕೆಂದ್ರೆ ಈ ದಿನ ಅಲ್ಟಿಮೇಟ್, ಈ ದಿನಕ್ಕೋಸ್ಕರನೇ ಇಷ್ಟೆಲ್ಲ ಶ್ರಮ ಇದೆ. ತುಂಬಾ ಮುಖ್ಯವಾದ ದಿನ ನಮ್ಗೆ ಈ ಉಪಾಧ್ಯಕ್ಷ ತಂಡಕ್ಕೆ ಸಿಕ್ಕಿರಂತ ಯಶಸ್ಸು. ಅದಕ್ಕೆ ಕಾರಣಕರ್ತರು ಥ್ಯಾಂಕ್ಸ್ ಹೇಳಕ್ ಶುರು ಮಾಡಿದ್ರೆ ತುಂಬಾ ಇದಾರೆ. ಯಾಕಂದ್ರೆ ಒಬ್ರಲ್ಲ ಇಬ್ರಲ್ಲ ಸಾಕಷ್ಟು ಜನಗಳಿದ್ದಾರೆ. ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ಬೇಕಾರದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ 19th ಫ್ಲೋರ್ಗೆ, ಚಿಕ್ಕಣ್ಣ ಫ್ಲಾಟ್ಗೆ. ಯಾಕಂದ್ರೆ ಅಲ್ಲಿ ಶುರು ಆದಂತ ಕತೆ. ಚಂದ್ರಮೋಹನ್ ಅವ್ರು ಬಂದ್ರು, ಅವ್ರಿಗೆ ಕಥೆ ಹೇಳಿದ್ರು. ಅಲ್ಲಿಂದ ನಮ್ಮ ರಾಜಶೇಖರ್ ಬಂದ್ರು, ಸಂಭಾಷಣೆ ಮತ್ತೆ ಸ್ಕ್ರೀನ್ ಪ್ಲೇ ಡಾಕ್ಟರ್ ಸೂರ್ಯ ಅವರು, ಹಾಗೆ ಸಾಕಷ್ಟು ಜನ ಸ್ನೇಹಿತರು. ಉಮಾಪತಿ ಸರ್ ಬಂದ್ರು. ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಏನೋ ಮಾಡ್ತಾವ್ರು ನೋಡೋಣ ಅಂದ್ರು. ನಾವು ಕೈ ಜೋಡ್ಸೋಣ, ನಮ್ಮ ಹುಡುಗರು ಬೆಳಿಬೇಕು, ನಮ್ ಚಿಕ್ಕಣ್ಣ ಬೆಳಿಬೇಕು ಅಂತ ಅವ್ರಿಗೆ ಸಾಥ್ ಕೊಟ್ರು. ಅಲ್ಲಿಂದ ನಡೀತು ಬೆಳವಣಿಗೆ. ಸಾಕಷ್ಟು ಪ್ರೆಸ್ ಮೀಟ್ ಗಳು ಆಯ್ತು, ಸಿನಿಮಾ ಮಾಡಿದ್ವಿ. ತಂತ್ರಜ್ಞರ ಬಗ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮ ಸಿನಿಮಾಟೋಗ್ರಾಫರ್ ಆಗಿರ್ಬೋದು ಅರ್ಜುನ್ ಜಿನ ಬಿಗ್ ಹಿಟ್ ಕೊಟ್ರು, ಅದೊಂದು ಇನ್ವಿಟೇಷನ್ ಸಾಂಗ್ ನಮ್ಮ ಸಿನಿಮಾಗೆ. ಮತ್ತೆ ನಮ್ಮ KM ಪ್ರಕಾಶ್ ಎಡಿಟರ್ ಆಗಿರ್ಬೋದು, ಎಲ್ಲೋ ಬೋರ್ ಆಗ್ದಂಗೆ ಅವ್ರು ಎಡಿಟ್ ಮಾಡಿದ್ರು. ಅಂದ್ರೆ ಒಂದು ಸಿನಿಮಾ ಅನ್ನೋದು ಒಂದು ಹಾಳಲ್ಲಿ ಶುರು ಆಗುತ್ತೆ. ಅಲ್ಲಿಂದ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಬ್ಬ ಟೆಕ್ನಿಷಿಯನ್ ಬಂದು ಕೆಲಸ ಮಾಡಿದಾಗ ಒಂದೊಂದು ಕಲರ್ ಬದಲಾವಣೆ ಆಗ್ತಾ ಹೋಗುತ್ತೆ. ಆ ಕಲರ್ನ ತುಂಬಿ ಜನಗಳಿಗೆ ರೀಚ್ ಮಾಡಿಸೋದು ಕಲಾವಿದ್ರು. ಅದು ಅಷ್ಟು ಚೆನ್ನಾಗಿ ನಮ್ಮ ಚಿಕ್ಕಣ್ಣ ಆಗಿರ್ಬೋದು, ಮಲಾಯಿಕಾ ಆಗಿರ್ಬೋದು, ಮತ್ತೆ ಎಲ್ಲಾ ಕಲಾವಿದ್ರು ಅದ್ಭುತವಾಗಿ ಅಭಿನಯಿಸಿದಾರೆ. ಎಷ್ಟೋ ಥಿಯೇಟರ್ ವಿಸಿಟ್ ಹೋಗಿದ್ವಿ. ಎಲ್ಲಾ ಕಡೆ ತುಂಬಾ ಖುಷಿ ಆಗ್ತಿತ್ತು. ಯಾಕೆಂದ್ರೆ ನಾವೇನೇ ವರ್ಕ್ ಮಾಡಿದ್ರು ನಮ್ ಶ್ರಮ ನಮ್ ನಿರ್ಮಾಪಕರಿಗೆ, ನಮ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಯಾರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ, ಎಫರ್ಟ್ ಹಾಕಿದಾರೆ ಅಂತ. ಆದ್ರೆ ನಮ್ಗೆ ಎಫರ್ಟ್ಗೆಲ್ಲ ತುಂಬಾ ತೃಪ್ತಿ ಸಿಗೋದು ಅಲ್ಲಿ ಜನಗಳು ಚಪ್ಪಾಳೆ ಹೊಡಿಬೇಕಾರೆ, ಕ್ಲಾಪ್ಸ್, ಮತ್ತೆ ಅವರು ವಿಜುವಲ್, ಫ್ಯಾಮಿಲೀಸ್, ಮಕ್ಳು ನಗ್ತಾ ಇರ್ತಾರೆ. ಇಡೀ ಥಿಯೇಟರ್ ನಗ್ತಾನೆ ಇರ್ತಾರೆ. ಅದು ನೋಡಿ ತುಂಬಾ ಆಸ್ ಎ ಡೈರೆಕ್ಟರ್ ನನಗಂತೂ ತುಂಬಾ ಖುಷಿ ಆಗ್ತಿತ್ತು. ಸೊ ಥ್ಯಾಂಕ್ಸ್ ಎಲ್ಲಾ ಮಾಧ್ಯಮ ಮಿತ್ರರಿಗೂ, ಪತ್ರಿಕಾ ಮಿತ್ರರಿಗೂ, ಹಾಗೆ ಮತ್ತೆ ಪ್ರತಿಯೊಬ್ರು ಏನನ್ನ ನಮ್ಗೆ ಪ್ರಮೋಷನ್ ಸಪೋರ್ಟ್ ಮಾಡಿದ್ರಿ. ಆಮೇಲೆ ಮೊದಲನೇದಾಗಿ ಉಮಾಪತಿ ಸರ್ ಮತ್ತೆ ಸ್ಮಿತಾ ಮೇಡಮ್, ನಿಮ್ಗೆ ತುಂಬಾ ಥ್ಯಾಂಕ್ಸ್. ಇಂತ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದು ನಮ್ಮ ಸಿನಿಮಾಗೆ. ಮತ್ತೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಮತ್ತೆ ಯಾರು ಅಷ್ಟು ಜನ ಇದ್ರು ಹೇಳ್ತಾರೆ. ಚಿಕ್ಕಣ್ಣ ನೀವ್ ಹೇಳ್ತೀರಾ? ಓಕೆ, ಚಿಕ್ಕಣ್ಣ ಎಕ್ಸ್ಪೆಷಲಿ ಚಿಕ್ಕಣ್ಣ ಪೆನ್ನು ಪೇಪರ್ ಇಸ್ಕೊಂಡು ದೊಡ್ಡ ಲಿಸ್ಟೇ ಬರ್ಕೊಂಡಿದ್ದಾರೆ. ಥ್ಯಾಂಕ್ ಯು. ಅವ್ರು ಹೇಳಲೇಬೇಕು. ಯಾಕಂದ್ರೆ ಅವ್ರ ಮನೆಗೆ ಹೋಗು ಹೇಳ್ಬೇಕಾಗ್ತದೆ. ಇವತ್ತು ಸ್ಟಾರ್ಟ್ ಮಾಡಿದ್ರು ಅವರು. ಕರ್ನಾಟಕದ ಎಲ್ಲಾ ಮನೆಗೆ ಹೋಗು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಜನ ಅಷ್ಟು ಚೆನ್ನಾಗಿ ಅವ್ರನ್ನ ಪ್ರೀತಿಸ್ತಿದ್ದಾರೆ, ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಂತಿದ್ದಾರೆ. ಗಾರೆಂದ ತಾರೆ ಅಂತ ನಾನು ಎಲ್ಲ ಒಂದ್ ಕಡೆ ಅವತ್ತು ಫ್ಲೋನಲ್ಲಿ ಬಂತು. ಅದು ಇವತ್ತು ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗಿದೆ. ಅದೇ ನೆಕ್ಸ್ಟ್ ಟೈಟಲ್ ಆಗಿ ಸಿನಿಮಾ ಬಂದ್ರು ಬರ್ಬೋದು. ಉಮಾಪತಿ ಸರ್ ಒಂದ್ ಟೈಟ್ಲ್ ಯಾವ್ದಕ್ಕೂ ರಿಜಿಸ್ಟರ್ ಮಾಡಿಸಿ ನಮ್ಗೆ ಅವಕಾಶ ಕೊಡಿ, ಸಿನಿಮಾ ಮಾಡೋಣ. ಮತ್ತೆ ಚಿಕ್ಕಣ್ಣ ಆಸ್ ಎ ಫ್ರೆಂಡ್ ತುಂಬಾ ಖುಷಿ ಆಗುತ್ತೆ. ಈ ದಿನಕ್ಕೋಸ್ಕರ ನೀವು ಕಾದಿದ್ದು, ನೀವು ಕಷ್ಟಪಟ್ಟಿದ್ದು, ನೀವು ಮುನ್ನುಗ್ಗಿದ್ದು, ನೀವು ಅನುಭವಿಸಿದ್ದು ಎಲ್ಲ ನಾನು ಜೊತೆಲಿದ್ದು ನೋಡಿದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ. ಮುಂದೆನೂ ಇದಕ್ಕಿನ್ನ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗ್ತಿರ್ಲಿ ಚಿಕ್ಕಣ್ಣ. ಆಸ್ ಎ ಫ್ರೆಂಡ್ ಆಗಿ ನಾನು ನಿಮ್ಗೆ ವಿಶ್ ಮಾಡ್ತೀನಿ. ಮತ್ತೆ ಮಲಾಯಿಕಾ, ನಿಮ್ದು ಮೊದಲನೇ ಹೆಜ್ಜೆ. ಜನ ತುಂಬಾ ಪ್ರೀತಿ. ಅವ್ರನ್ನ ಸೀರಿಯಲ್ ಅಲ್ಲಿ ಎಷ್ಟು ಚೆನ್ನಾಗಿ ರಿಸೀವ್, ಯಾಕಂದ್ರೆ ನಾನ್ ಸೀರಿಯಲ್ ನೋಡಲ್ಲ. ಅವ್ರನ್ನ ಸೀರಿಯಲ್ ಅಲ್ಲಿ ಅಷ್ಟು ಅನ್ಸಿದಾರೆ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ಎಲ್ಲಾದ್ರೂ ಲೀಲಾ ಅಲ್ವಾ, ಲೀಲಾ 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 ಅಂತ ಕರಿತಿದ್ರು. ನಿಮ್ಗೂನು ಒಂದ್ ಒಳ್ಳೆ ಹೆಜ್ಜೆ ಸ್ಟ್ರಾಂಗ್ ಆಗಿ ಸಿಕ್ಕಿದೆ. ಇದು ನೀವು ಚೆನ್ನಾಗಿ ಬೆಳೆಸ್ಕೊಂಡೋಗಿ ಒಳ್ಳೊಳ್ಳೆ ಕಥೆಗಳು ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಮಾಡಿ. ನೀವ್ ಹೇಳ್ತಾ ಇದ್ರಿ ಫಸ್ಟ್ ಓಡ್ ಬಂದಿದ್ದ ಪ್ರೊಡಕ್ಷನ್ ಹೆಸರು ಕೇಳ್ಬಿಟ್ಟು ಅಂತ ಅವ್ರು. ಸೊ ಅದು ಆಯ್ಕೆ ಅನ್ನೋದು, ಒಂದು ಪ್ರೊಡಕ್ಷನ್ ಹೌಸ್ ಆಯ್ಕೆ ಮಾಡ್ಕೊಳೋದಾಗ್ಲಿ, ಒಂದು ಕಥೆ ಆಯ್ಕೆ ಮಾಡ್ಕೊಳೋದು ನಿಮ್ಮ ಮುಂದಿನ ದಿನಗಳಲ್ಲಿ ಇರ್ಲಿ ಅದು. ಹಾಗೆ ಇಲ್ಲಿವರೆಗೂ ಎಲ್ರೂ ಸಹಕಾರ ಕೊಟ್ಟಿದ್ದೀರಾ, ಪ್ರೋತ್ಸಾಹ ಕೊಟ್ಟಿದ್ದೀರಾ, ಬೆನ್ ತಟ್ಟಿದ್ದೀರಾ. ನಿಮ್ಮ ಸಹಕಾರ ಹೀಗಿರ್ಲಿ. ಒಂದ್ ಒಳ್ಳೆ ಸಿನಿಮಾ ಕೊಟ್ಟಿದ್ವಿ ನಮ್ಮ ಟೀಮಿಂದ. ಮತ್ತೆ ಮುಂದೆನೂ ಒಳ್ಳೊಳ್ಳೆ ಪ್ರಯತ್ನಗಳು ನಮ್ಮಿಂದ ನಡೀತಾ ಇರುತ್ತೆ. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾಗಳು ಕೂಡ ನಿಟ್ಟಿನಲ್ಲೇ ಕೆಲಸ ಮಾಡ್ತೀವಿ. ಎಲ್ಲಾ ಕಲಾವಿದರುಗಳು, ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಕಲಾವಿದರು, ತಂತ್ರಜ್ಞರು ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಲ್ಲಾ ಕಲಾವಿದರು ಏನ್ ನಮ್ಮ ಚಿಕ್ಕಣ್ಣಂಗೆ ಎಲ್ರು ವಿಶ್ ಮಾಡಿದ್ರು. ಪ್ರತಿಯೊಬ್ರು ಆರ್ಟಿಸ್ಟ್ ಬೈಟ್ಸ್ ಕೊಟ್ರು, ಅದು ಅವ್ರ ಹೆಸರು ಹೇಳಿ ಅವ್ರು ವಿಶ್ ಮಾಡ್ತಾರೆ ಚಿಕ್ಕಣ್ಣ. ಅವ್ರೆಲ್ರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್. ಎಸ್ಪೆಷಲಿ ದರ್ಶನ್ ಸರ್ ಇನ್ನೂ ಒಂದ್ ಹೆಜ್ಜೆ ಮುಂದೆ ಬಂದು ಜಾಸ್ತಿನೇ ಅವರು ಚಿಕ್ಕಣ್ಣನ ಒಂದು ಸೇಂಗ್ ಇದೆ, ಕಣ್ಮುಂದೆ 1000 ಸಮಸ್ಯೆಗಳಿದ್ರು, ಮುಖದಲ್ಲಿ ನಗು ಇರ್ಬೇಕು ಅಂದ್ರೆ ಹೆಗಲ ಮೇಲೆ ಒಬ್ಬ ಸ್ನೇಹಿತನ ಕೈ ಇರ್ಬೇಕಂತೆ. ಆತರ ಒಂದು ದರ್ಶನ್ ಸರ್ ಅವ್ರ ಹೆಗಲ ಮೇಲೆ ಕೈ ಇಟ್ಟು ಚಿಕ್ಕಣ್ಣನ್ಗೆ ಸಪೋರ್ಟ್ ಮಾಡಿದ್ರು. ಸೊ ಥ್ಯಾಂಕ್ ಯು ದರ್ಶನ್ ಸರ್, ಥ್ಯಾಂಕ್ ಯು ಉಮಾಪತಿ ಸರ್, ಥ್ಯಾಂಕ್ ಯು ಮೇಡಮ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಿಮ್ಮೆಲ್ರಿಗೂ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕರ್ನಾಟಕ ಜನತೆ. ಜೈ ಉಪಾಧ್ಯಕ್ಷ. ಸೂಪರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಕರಿಯರ್ ಗ್ರಾಫ್ಗೆ ಇದು ಎಷ್ಟು ಹೆಲ್ಪ್ ಆಗ್ತಿದೆ? ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕೆಂದ್ರೆ ಯಾವ್ದೇ ಸಕ್ಸಸ್ ಸಿಕ್ಕಿದ್ರು ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಉಪಾಧ್ಯಕ್ಷ ಸಿಕ್ಕಿರೋದು ತುಂಬಾನೇ ದೊಡ್ಡ ಮಟ್ಟದ ಗೆಲುವು ನನಗೆ ಪರ್ಸನಲಿ. ಯಾಕೆಂದ್ರೆ
ಅದರಲ್ಲಿ ಸುಮಾರು ವಿಶೇಷತೆಗಳಿದೆ. ಒಂದು ದೊಡ್ಡ ಬ್ಯಾನರ್, ಮತ್ತೊಂದು ಚಿಕ್ಕಣ್ಣವರ ಮೊದಲನೇ ಹೆಜ್ಜೆ. 200 ಮೂವೀಸ್ ಅವರು ಕಾಮಿಡಿಯನ್ ಆಗಿದ್ರು. ಅವರು ಹೀರೋ ಆಗಿ ಲಾಂಚ್ ಆಗಿರೋದು, ನಮ್ಮ ಮಲಾಯಿಕಾ ಹೀರೋಯಿನ್ ಆಗಿ ಲಾಂಚ್ ಆಗಿರೋದು, ಆಮೇಲೆ ನಮ್ಮ ಕೊರಿಯೋಗ್ರಾಫರ್ ಸುಮಾರು ಜನ ಎಲ್ಲ ಹೊಸಬ್ರು ಲಾಂಚ್ ಆಗಿರೋದು ಈ ಸಿನಿಮಾಯಿಂದ. ಅದು ಯಾವತ್ತಿದ್ರು ನಮ್ಗೆ ಕ್ರೆಡಿಟ್ ಇದ್ದೇ ಇರುತ್ತೆ ಅನ್ನೋದು ಒಂದು ಖುಷಿ. ಇತ್ತೀಚಿನ ಬೆಳವಣಿಗೆಯಲ್ಲಿ ಥಿಯೇಟರ್ ಜನ ಬರ್ತಾ ಇಲ್ಲ ಅಂತ ಅಂತಾರೆ. ಆಮೇಲೆ ಅದು ಇವತ್ತು ಜನ ನುಗ್ಗಿ ಬರ್ತಾ ಇದಾರೆ. ನೀವು ಎಲ್ಲ ಕಡೆ ನೋಡಿದ್ರೆ, VT ನೋಡಿದ್ರಿ, ಜನ ನುಗ್ಗಿ ಎಂಜಾಯ್ ಮಾಡ್ತಿದ್ರೆ. ಆಮೇಲೆ ಫ್ಯಾಮಿಲಿ ಸಿನಿಮಾ ಬೇಕು ಅಂತ ಕೇಳಿರೋದು ನಾವು ತುಂಬಾ ಕಡೆ ಕೇಳ್ತಿದ್ವಿ. ಯಾಕಂದ್ರೆ ಇತ್ತೀಚೆಗೆ ಒಂದಷ್ಟು ದೊಡ್ಡ ಆಕ್ಷನ್ ಮೂವೀಸ್ ಹಿಟ್ ಆದ್ಮೇಲೆ ಆಲ್ಮೋಸ್ಟ್ ಅದು ಕಾಮನ್. ಅದು ಒಂದು ಟ್ರೆಂಡ್ ಸೆಟ್, ಯಾರು ಒಂದು ಟ್ರೆಂಡ್ ಸೆಟ್ ಮಾಡ್ರೆ ಎಲ್ಲ ಆಕ್ಷನ್ ಮೂವೀಸೇ ಮಾಡ್ತಾ ಇರ್ತಾರೆ. ಸೊ ಅದ್ರ ಮಧ್ಯ ಪ್ರತಿಯೊಬ್ಬರು, ಈಗ ನೀವು ಹೇಳಿದ್ರಿ, ಹೊರಗಡೆ ಜನ ಥಿಯೇಟರ್ ಹತ್ರ ಹೋದ್ರು ಅವರು ಅದೇ ಹೇಳ್ತಿರೋದು, ಫ್ಯಾಮಿಲಿ ಸಮೇತ ಬಂದು ಕೂತ್ಕೊಂಡು ಸಿನಿಮಾ ನೋಡ್ತಿದ್ವಿ. ನಾವು ಊರುಗಳ ಕಡೆ ಹೋಗ್ತಾ ಇದ್ವಲ್ಲ, ನಾವು ಚಿಕ್ಕಣ್ಣೆಲ್ಲ ಥಿಯೇಟರ್ ವಿಸಿಟ್ ಹೋದಾಗ ಅಲ್ಲಿ ಥಿಯೇಟರ್ ಅವ್ರು ಹೇಳ್ತಿದ್ರು ಅಷ್ಟೇ ಟಿಕೆಟ್ ಕೊಡ್ತಿದ್ರಲ್ಲ ಕೌಂಟ್ರಲ್ಲಿ, ಒಬ್ಬ ಬಂದು 15 ಟಿಕೆಟ್ 20 ಟಿಕೆಟ್ ಆ ತರ ತಗೊಂಡೋಗಿದ್ದಾರೆ. ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಷ್ಟು ಜನ. ಸೊ ಅದು ನಮಗೆ ಖುಷಿ ಆಯ್ತು. ಆ ತರ ಫ್ಯಾಮಿಲೀಸ್ ನೋಡ್ತಿದ್ರೆ ಅದು ದೊಡ್ಡ ಗೆಲುವು ಸರ್. ಮುಂದಿನ ದಿನಗಳಲ್ಲಿ ಯಾವ ತರ ನಮ್ಗೆ ಆಫರ್ಗಳು ಬರುತ್ತೆ, ಒಂದಷ್ಟು ಬರ್ತಾ ಇದೆ. ನಾವು ಹುಷಾರಾಗಿ ಕೇರ್ಫುಲ್ ಆಗಿ ಒಂದು ಒಳ್ಳೆ ಸ್ಟೆಪ್ ಇಡೋಣ ಅನ್ಕೊಂಡಿದೀವಿ. ಒಳ್ಳೆ ಸಿನಿಮಾ ಖಂಡಿತ.